ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಹಾರಾಷ್ಟ್ರ ಪೋಲ್ ಸರ್ವೆ 2024 ಅಧಿಕಾರದ ಕುರ್ಚಿ ಬಿಜೆಪಿ ಮೈತ್ರಿಕೂಟಕ್ಕೋ ಅಥವಾ ಕಾಂಗ್ರೆಸ್ ಮೈತ್ರಿಕೂಟಕ್ಕೋ? ನವೆಂಬರ್ 20ರಂದು ನಡೆಯಲಿರುವ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯತ್ತ ಇಡೀ ದೇಶ ಗಮನ ನೆಟ್ಟಿದೆ. ಮ್ಯಾಟ್ರಿಕ್ಸ್ ಸಂಸ್ಥೆ ನಡೆಸಿದ ಚುನಾವಣೋತ್ತರ ಸಮೀಕ್ಷೆ ಪ್ರಕಾರ ಆಡಳಿತಾರೂಢ ಮಹಾಯುತಿಗೆ ಮತದಾರರ ಬೆಂಬಲ ನೀಡಲಿದ್ದಾರೆ. ಆದರೆ ಲೋಕಪಾಲ್ ನಡೆಸಿರುವ ಸಮೀಕ್ಷೆ ಪ್ರಕಾರ ಬಿಜೆಪಿ ಮೈತ್ರಿಕೂಟಕ್ಕೆ ಅಧಿಕಾರ ಉಳಿಸಿಕೊಳ್ಳುವಲ್ಲಿ ವಿಫಲವಾಗಲಿದೆ ಅಂತಲೂ ಸಹ ಒಂದು ಹೇಳಿದೆ. ಹಾಗಾದರೆ ಏನಿದು ಸುದ್ದಿ ಅಂತ ತಿಳ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲೋಕಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಬಿಜೆಪಿ ನೇತೃತ್ವದ ಮಹಾವಿಕಾಸ್ ಆಘಾಡಿಗೆ ಸೋಲೋ ಸಾಧ್ಯತೆ ಅಂತ ಹೇಳಿತ್ತು. ಲೋಕಪಾಲ್ ಸರ್ವೆ ಪ್ರಕಾರ ಇತರರು 5ರಿಂದ 14 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತಲೂ ಸಹ ಹೇಳಿದೆ. 86,400 ಜನರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಸಿದ್ಧವಾದ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ಗೆ ಗೆಲುವು ಅಂತಲೂ ಸಹ ಹೇಳಲಾಗ್ತಾಯಿದೆ. ಬಹುನಿರೀಕ್ಷಿತ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಇನ್ನು ಕೇವಲ 2 ದಿನಗಳು ಬಾಕಿ ಉಳಿದಿರುವಾಗಲೇ ಒಂದೇ ಹಂತದಲ್ಲಿ 20ನೇ ತಾರೀಕು ಚುನಾವಣೆಗೆ ಮತದಾನ ನಡೆಯಲಿದೆ. ನವೆಂಬರ್ 23ಕ್ಕೆ ಫಲಿತಾಂಶ ಸಹ ಹೊರಬೀಳಲಿದೆ. 288 ಸದಸ್ಯ ಬಲದ ವಿಧಾನಸಭೆಗೆ ಸರಳ ಬಹುಮತಕ್ಕೆ 145 ಸ್ಥಾನಗಳು ಮಾತ್ರ ಬೇಕಾಗಿದೆ. ಲೋಕಪಾಲ್ ಸಂಸ್ಥೆಯ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸಿದ್ದು ಮ್ಯಾಟ್ರಿಕ್ಸ್ ನಡೆಸಿದ್ದ ಸಮೀಕ್ಷೆಗಿಂತ ಭಿನ್ನವಾಗಿದೆ. ಮಹಾಯುತಿ ಒಕ್ಕೂಟದ ಅಡಿಯಲ್ಲಿ ಬಿಜೆಪಿ, ಶಿವಸೇನೆ, ಸಿಂಧೆ, ಎನ್ಸಿಪಿ, ಅಜಿತ್ ಪವಾರ್ ಪಕ್ಷ, ಮಹಾವಿಕಾಸ್ ಆಘಾಡಿ ಅಡಿಯಲ್ಲಿ ಶಿವಸೇನೆ, ಠಾಕ್ರೆ, ಎನ್ಸಿಪಿ, ಶರದ್ ಪವಾರ್, ಕಾಂಗ್ರೆಸ್ ಒಟ್ಟಾಗಿ ಸ್ಪರ್ಧಿಸಲಿದೆ. 6 ಪಕ್ಷಗಳು ಸೇರಿದಂತೆ ಇತರ ಪಕ್ಷಗಳು ಸ್ಪರ್ಧಾ ಕಣದಲ್ಲಿವೆ. ಮಹಾಯುತಿ ಒಕ್ಕೂಟಕ್ಕೆ ಅಧಿಕಾರವನ್ನು ತಮ್ಮಲ್ಲೇ ಉಳಿಸಿಕೊಳ್ಳಲಿದೆ ಎಂತೆಂದು ಮ್ಯಾಟ್ರಿಕ್ಸ್ ಸಂಸ್ಥೆ ನಡೆಸಿದ್ದ ಸಮೀಕ್ಷೆಯಲ್ಲಿ ಹೇಳಲಾಗಿತ್ತು. ಆದರೆ ಲೋಕಪಾಲ್ ಸರ್ವೆ ಪ್ರಕಾರ ಬಿಜೆಪಿ ಮೈತ್ರಿಕೂಟ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುವುದಿಲ್ಲ ಅಂತಲೂ ಸಹ ಒಂದು ಸಂಸ್ಥೆ ಕೊಟ್ಟಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಒಕ್ಕೂಟಕ್ಕೆ 115ರಿಂದ 128 ಸ್ಥಾನಗಳು ಮಾತ್ರ ಸಿಗಲಿದೆ. ಆ ಮೂಲಕ ಅಧಿಕಾರವನ್ನು ಕಳೆದುಕೊಳ್ಳಲಿದೆ. ಇನ್ನೊಂದು ಕಡೆ ಮಹಾವಿಕಾಸ್ ಆಘಾಡಿಗೆ 151ರಿಂದ 162 ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತಂದು ಈ ಸಮೀಕ್ಷೆ ಉಲ್ಲೇಖ ಮಾಡಿದೆ. ಇನ್ನು ಲೋಕಪಾಲ್ ಸಮೀಕ್ಷೆಯಲ್ಲಿ ಮಹಾವಿಕಾಸ್ ಆಘಾಡಿ ಮತ್ತೆ ಅಧಿಕಾರಕ್ಕೇರಲಿದೆ. 2019ರ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಿದ ಅವಿಭಜಿತ ಶಿವಸೇನೆ ಮೈತ್ರಿಯಿಂದ ಹೊರಬಂದಿತ್ತು. ಇದಾದ ನಂತರ ಎನ್ಸಿಪಿ ಮತ್ತು ಕಾಂಗ್ರೆಸ್ ಜೊತೆ ಸೇರಿ ಮೈತ್ರಿ ಮಾಡಿಕೊಂಡು ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿಯೂ ಸಹ ಆಗಿದ್ದನ್ನು ನಾವು ನೋಡಿದ್ದೀವಿ. ಲೋಕಪಾಲ್ ಸರ್ವೆ ಪ್ರಕಾರ ಇತರರು 5ರಿಂದ 14 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. ಪ್ರತಿ ವಿಧಾನಸಭಾ ಕ್ಷೇತ್ರದ 300 ಜನರ ಸ್ಯಾಂಪಲನ್ನು ಆಧರಿಸಿ ಈ ಸಮೀಕ್ಷೆಯನ್ನು ಹೊರತರಲಾಗಿದೆ. ಒಟ್ಟಾರೆಯಾಗಿ 86,400 ಜನರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಸುಮಾರು 1 ತಿಂಗಳ ಕಠಿಣ ಪರಿಶ್ರಮದಿಂದ ಹಾಕಿ ಸರ್ವೆಯನ್ನು ಸಿದ್ಧಪಡಿಸಲಾಗಿದೆ ಎಂದು ಸಂಸ್ಥೆಯು ಸಹ ಹೇಳಿದೆ. ಸರ್ವೆ ಪ್ರಕಾರ ಯಾವ ಪಕ್ಷಕ್ಕೆ ಒಟ್ಟು ಎಷ್ಟು ಸೀಟ್ ವೋಟ್ ಶೇರ್ಗಳು ಆಗ್ಬೋದು ಅನ್ನೋ ನೋಡೋದಾದರೆ ಮಹಾಯುತಿ ಒಕ್ಕೂಟಕ್ಕೆ ವೋಟ್ ಶೇರ್ 37ರಿಂದ 40% ಆದರೆ ಸೀಟ್ಗಳು 115ರಿಂದ 128 ಸೀಟ್ಗಳನ್ನು ಬರಲಿದೆ ಅಂತಲೇ ಹೇಳಲಾಗ್ತಾಯಿದೆ. ಇನ್ನು ಮಹಾವಿಕಾಸ್ ಆಘಾಡಿಗೆ ವೋಟ್ ಶೇರ್ 43ರಿಂದ 46% ಆದರೆ ಸೀಟ್ಗಳು 151ರಿಂದ 162 ಸ್ಥಾನಗಳು ಅಂತಲೂ ಸಹ ಹೇಳಲಾಗಿದೆ. ಇನ್ನು ಇತರರ ವೋಟ್ ಶೇರ್ ನೋಡೋದಾದರೆ 16ರಿಂದ 19% ಆಗಿದ್ದರೆ ಸೀಟ್ಗಳು 5ರಿಂದ 14 ಅಂತಲೂ ಸಹ ಹೇಳಲಾಗ್ತಾಯಿದೆ. ಇನ್ನು 2019ರ ವಿಧಾನಸಭಾ ವೋಟ್ ಶೇರ್ಗಳನ್ನು ನೋಡೋದಾದರೆ ಬಿಜೆಪಿ 105 ಸ್ಥಾನಗಳನ್ನು ಬಂದಿತ್ತು. ಅದರಲ್ಲಿ ವೋಟ್ ಶೇರ್ 25% 75 ಅಂತಲೇ ಹೇಳಲಾಗಿತ್ತು. ಇನ್ನು INC 44 ಸೀಟ್ಗಳಾಗಿದ್ದರೆ 15% 87 ವೋಟ್ ಶೇರ್ ಆಗಿತ್ತು. ಇನ್ನು NCP 54 ಸೀಟ್ಗಳಾಗಿದ್ದರೆ ವೋಟ್ ಶೇರ್ 16ರಿಂದ 71% ಆಗಿತ್ತು. ಇನ್ನು ಅದರ್ಸ್ 85 ಸೀಟ್ಗಳಾದರೆ ವೋಟ್ ಶೇರ್ 41.58 ಅಂತಲೂ ಸಹ ಹೇಳಲಾಗಿತ್ತು. ಇನ್ನು ಯಾವ ಆಧಾರದ ಮೇಲೆ ನಾವು ಸಮೀಕ್ಷೆ ಮಾಡಿದ್ವಿ ಅಂತಂದರೆ ಹಣದುಬ್ಬರ, ನಿರುದ್ಯೋಗಿ, ಕೃಷಿ ಮತ್ತು ಮಹಿಳಾ ಸುರಕ್ಷತೆಯ ಚುನಾವಣೆಯ ಆದ್ಯತೆ ಎನ್ನುವುದು ಸಮೀಕ್ಷೆಯಲ್ಲಿ ಉಲ್ಲೇಖವಾದ ಪ್ರಮುಖ ಅಂಶವಾಗಿದೆ. ಏಕನಾಥ್ ಶಿಂದೆ ಬಿಜೆಪಿ ಮೈತ್ರಿಕೂಟದ ಜನಪ್ರಿಯ ಮುಖ್ಯಮಂತ್ರಿಯಾಗಿದ್ದಾರೆ. ಬಿಜೆಪಿಗೆ ಆಡಳಿತ ವಿರೋಧಿ ಅಲೆಯಿಂದ ಹಿನ್ನಡೆಯಾಗಲಿದೆ ಅಂತಲೂ ಸಹ ಈ ಸಮೀಕ್ಷೆ ಒಂದು ಹೇಳಿದೆ. ಹಾಗಾದರೆ ಈ ಒಂದು ಸಮೀಕ್ಷೆ ಮತ್ತು ಲೋಕಪಾಲ್ ಸಮೀಕ್ಷೆ ಮತ್ತು ಮ್ಯಾಟ್ರಿಕ್ಸ್ ಸಮಸ್ಯೆಯಲ್ಲಿ ಇವೆರಡರಲ್ಲಿ ಯಾವುದು ನಿಜ ಆಗುತ್ತೆ ಅನ್ನೋ ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.